Dear students, I am Rohini R, Assistant Professor of Commerce from Government First Aid College, Shiralakoppa. In this session, that is first session of Product and Sales Management, I am going to discuss about meaning of product, definition, features and importance of product. Now we will discuss about meaning of product. What is product? Product is thing produced by labor or effort. That means ಅಂದರೆ ಒಂದು ಪ್ರಾಡಕ್ಟು ಒಂದು ಫಿನಿಶ್ಡ್ ಪ್ರಾಡಕ್ಟ್ ರಾ ಮೆಟೀರಿಯಲನ್ನು ಒಂದು ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಬೇಕಾದ್ರೆ ಅಲ್ಲಿ ಲೇಬರು ಮತ್ತು ಎಫರ್ಟು ಬೇಕಾಗುತ್ತೆ. ಇಟ್ ಈಸ್ ದ ಪ್ರಾಡಕ್ಟ್, ದ ಟರ್ಮ್ ಪ್ರಾಡಕ್ಟ್ ಈಸ್ ಡಿರೈವ್ಡ್ ಫ್ರಮ್ ದ ವರ್ಡ್ ಲ್ಯಾಟಿನ್ ವರ್ಡ್ ಪ್ರೊಡ್ಯೂಸ್ ಇಂದ ಅದು ಡಿರೈವ್ ಆಗಿರುತ್ತೆ. ಇಟ್ ಈಸ್ ಅಂದರೆ ಇದು ದ ಪ್ರಾಡಕ್ಟ್ ಈಸ್ ಎ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್. ಒಂದು ಈಗ ಮಾರ್ಕೆಟಿಂಗ್ ಮಿಕ್ಸಲ್ಲಿ ಯಾವ ಥರ 4 ಪೀಸ್ ಇರುತ್ತೆ ಅಂದರೆ 4 ಮಾರ್ಕೆಟಿಂಗ್ ಮಿಕ್ಸ್ ಇರುತ್ತೆ. ದಟ್ ಸಚ್ ಆಸ್ ಪ್ರಾಡಕ್ಟ್, ಪ್ರೈಸ್, ಪ್ರಮೋಷನ್, ಪ್ಲೇಸ್ ಅಂತ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಪ್ರಾಡಕ್ಟೇ. ದಟ್ ಮೀನ್ಸ್ ಆಲ್ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ ಆರ್ ಡಿಪೆಂಡ್ ಅಪಾನ್ ದ ಪ್ರಾಡಕ್ಟ್. ಈಗ ಅಂದರೆ ಎಲ್ಲ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ ಅಥವಾ ಎಲ್ಲ ಮಾರ್ಕೆಟಿಂಗ್ ಫಂಕ್ಷನ್ಸು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದೇರ್ ಫಾರ್ ಪ್ರಾಡಕ್ಟ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್. ಇಟ್ ಈಸ್ ಎ ಬಂಡಲ್ ಆಫ್ ಟ್ಯಾಂಜಿಬಲ್ ಆ್ಯಂಡ್ ಇಂಟ್ಯಾಂಜಿಬಲ್ ಅಟ್ರಿಬ್ಯೂಟ್ಸ್. ಅಂದರೆ ಇದು ಪ್ರಾಡಕ್ಟ್ ಒಂದು ಬಂಡಲ್ ಆಫ್ ಟ್ಯಾಂಜಿಬಲ್ ಆ್ಯಂಡ್ ಇಂಟ್ಯಾಂಜಿಬಲ್ ಅಟ್ರಿಬ್ಯೂಟ್ಸ್ ಆಗಿರುತ್ತೆ. ಅಂದರೆ ಇಲ್ಲಿ ಟ್ಯಾಂಜಿಬಲ್ ಅಟ್ರಿಬ್ಯೂಟ್ಸ್ ಅಂದರೆ ಫಿಸಿಕಲ್ ಪ್ರಾಡಕ್ಟ್. ಫಾರ್ ಎಕ್ಸಾಂಪಲ್ಲು ಬಾಲು, ಪೆನ್ನು, ಬುಕ್ಕು ಇವೆಲ್ಲ ಏನಾಗುತ್ತೆ ಫಿಸಿಕಲ್ ಪ್ರಾಡಕ್ಟ್ ವಿಚ್ ವಿ ಕ್ಯಾನ್ ಸಿ ಆ್ಯಂಡ್ ಟಚ್. ಅದನ್ನು ನಾವು ಕಣ್ಣಿಂದ ನೋಡ್ಬೋದಾಗೆ ಮುಟ್ಬೋದು. ಅವು ಫಿಸಿಕಲ್ ಪ್ರಾಡಕ್ಟ್ಸ್ ಆಗುತ್ತೆ. ದಟ್ ಈಸ್ ಟ್ಯಾಂಜಬಲ್ ಪ್ರಾಡಕ್ಟ್ಸು. ಅದೇ ಥರ ಇಂಟ್ಯಾಂಜಬಲ್ ಪ್ರಾಡಕ್ಟ್ಸ್ ಅಂದರೆ ಇವು ವಿ ಕೆನಾಟ್ ಸಿ ಆ್ಯಂಡ್ ವಿ ಕೆನಾಟ್ ಟಚ್. ಅವನ್ನ ವಿ ಕ್ಯಾನ್ ಎಂಜಾಯ್ ಆರ್ ವಿ ಕೆನಾಟ್ ಎಂಜಾಯ್ ಅಂದರೆ ಅದರಿಂದ ನಾವು ಎಂಜಾಯ್ ಮಾಡ್ಬೋದು, ಬಟ್ ಅದರಿಂದ ಇಟ್ ಸ್ಯಾಟಿಸ್ಫೈ ದ ನೀಡ್ಸ್ ಆಫ್ ದ ಕಸ್ಟಮರ್. ಅವು ಇಂಟ್ಯಾಂಜಿಬಲ್ ಪ್ರಾಡಕ್ಟ್ಸ್ ಆದರೂ ಕಸ್ಟಮರ್ ನೀಡ್ಸನ್ನು ಅದು ಸ್ಯಾಟಿಸ್ಫೈ ಮಾಡುತ್ತೆ, ಬಟ್ ವಿ ಕೆನಾಟ್ ಟಚ್ ಆ್ಯಂಡ್ ವಿ ಕೆನಾಟ್ ಸಿ. ಅಂದರೆ ಅದು ಇಂಟ್ಯಾಂಜಿಬಲ್ ಪ್ರಾಡಕ್ಟ್ಸ್ ಅಂದರೆ ದೀಸ್ ಆರ್ ಸರ್ವೀಸಸ್ ಸಚ್ ಆಸ್ ಬ್ಯಾಂಕಿಂಗು, ಇನ್ಶೂರೆನ್ಸು, ಕಮ್ಯುನಿಕೇಷನ್ನು ಎಕ್ಸೆಟ್ರಾ. ಇಟ್ ಇನ್ಕ್ಲೂಡ್ಸ್ ಅದರ್ attributes also, not only tangible and intangible attributes, it also includes other attributes also. The product includes other attributes such as ಅದರ್ ಫೀಚರ್ಸ್ ಸಚ್ ಆಸ್ ಯಾವ್ದಾದ್ರು ಫೀಚರ್ಸ್ ಇರುತ್ತೆ, ಡಿಸೈನು, ಕಲರು, ಶೇಪು, ಪ್ಯಾಕೇಜಿಂಗು, ಲೇಬಲಿಂಗು, ಇದೆಲ್ಲ ಸೇರಿಸಿ ಏನಾಗುತ್ತೆ ಒಂದು ಫಿಸಿಕಲ್ ಪ್ರಾಡಕ್ಟ್ ಆಗಿ ಅದು ನಿರ್ಮಾಣ ಆಗುತ್ತೆ ಅಥವಾ ಪ್ರೊಡಕ್ಷನ್ನು ಆಗುತ್ತೆ. ಇಟ್ ಈಸ್ ಎ ಎಕ್ಸ್ಚೇಂಜ್ಡ್ ಫಾರ್ ಮನಿ. ದ ಪ್ರಾಡಕ್ಟ್ ಈಸ್ ಎಕ್ಸ್ಚೇಂಜ್ಡ್ ಫಾರ್ ಮನಿ. ಇಲ್ಲಿ ಇನ್ ಕೇಸ್ ಆಫ್ ಸೇಲ್ಸ್ ದ ಮನಿ ಈಸ್ ಎ ಮೀಡಿಯಾ ಆಫ್ ಎಕ್ಸ್ಚೇಂಜ್. ದೇರ್ ಫಾರ್ ದ ಪ್ರಾಡಕ್ಟ್ ಈಸ್ ಆಲ್ಸೋ ಎಕ್ಸ್ಚೇಂಜ್ಡ್ ಫಾರ್ ಮನಿ. ಒಂದು ಯಾವುದೇ ಒಂದು ಸೇಲ್ಸ್ ಆರ್ಗನೈಸೇಷನಲ್ಲಿ, ಯಾವುದೇ ಒಂದು ಸೆಲ್ಲಿಂಗ್ ಆ್ಯಕ್ಟಿವಿಟಿಯಲ್ಲಿ ಮನಿ ಏನಾಗುತ್ತೆ ಒಂದು ಮೀಡಿಯಾ ಆಫ್ ಎಕ್ಸ್ಚೇಂಜ್ ಆಗುತ್ತೆ. ಇನ್ ದಿಸ್ ಕೇಸ್ ಆಲ್ಸೋ ಪ್ರಾಡಕ್ಟು ಇಟ್ ಈಸ್ ಎಕ್ಸ್ಚೇಂಜ್ಡ್ ಫಾರ್ ಮನಿ. ಅದು ಒಂದು ಪ್ರಾಡಕ್ಟ್ ಯಾವುದಕ್ಕೆ ಎಕ್ಸ್ಚೇಂಜ್ ಆಗಿರುತ್ತೆ, ಮನಿಗೆ, ಅದು ದುಡ್ಡಿಗೆ ಏನಾಗುತ್ತೆ ಎಕ್ಸ್ಚೇಂಜು ಆಗುತ್ತೆ. ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ಫೀಚರ್ಸ್ ಆಫ್ ಪ್ರಾಡಕ್ಟ್. ಇಲ್ಲಿ ಪ್ರಾಡಕ್ಟಲ್ಲಿ ಫೀಚರ್ಸನ್ನು ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್ ಈಸ್ ಟ್ಯಾಂಜಿಬಿಲಿಟಿ. ಈಗ ಆಲ್ರೆಡಿ ನಾನು ಹೇಳಿದೆ ಟ್ಯಾಂಜಬಲ್, ದ ಪ್ರಾಡಕ್ಟ್ ಈಸ್ ಟ್ಯಾಂಜಬಲ್ ಇನ್ ನೇಚರ್. ದಟ್ ಮೀನ್ಸ್ ವಿಚ್ ವಿ ಕ್ಯಾನ್ ಟಚ್ ಆ್ಯಂಡ್ ವಿ ಕ್ಯಾನ್ ಸಿ, then we can feel the product such as ಕಾರು, ಬುಕ್ಕು, ಕಂಪ್ಯೂಟರು ಎಕ್ಸೆಟ್ರಾ. ನೆಕ್ಸ್ಟ್ ಒನ್ ಈಸ್ ಇಂಟ್ಯಾಂಜಿಬಲ್ ಪ್ರಾಡಕ್ಟ್ ಅಥವಾ ಇಂಟ್ಯಾಂಜಿಬಲ್ ಅಟ್ರಿಬ್ಯೂಟ್ಸ್ ವಿಚ್ ವಿ ಕೆನಾಟ್ ಸಿ. ಅಂದರೆ ಅವು ಏನಾಗುತ್ತೆ ಸರ್ವೀಸಸ್ ಆಗುತ್ತೆ ಸಚ್ ಆಸ್ ಬ್ಯಾಂಕಿಂಗು, ಕನ್ಸಲ್ಟೆನ್ಸಿ, ಇನ್ಶೂರೆನ್ಸು, ಕಮ್ಯುನಿಕೇಷನು, ಟ್ರಾನ್ಸ್ಪೋರ್ಟೇಷನ್ ಸರ್ವೀಸಸ್ಸು ಎಕ್ಸೆಟ್ರಾ. ಇವೆಲ್ಲ ಏನಾಗುತ್ತೆ ಇಂಟ್ಯಾಂಜಿಬಲ್ ಪ್ರಾಡಕ್ಟ್ಸ್ ಆಗುತ್ತೆ ಅಥವಾ ಅಟ್ರಿಬ್ಯೂಟ್ಸ್ ಆಗುತ್ತೆ. ನೆಕ್ಸ್ಟು associated attributes means the product is having other features also. ಅಂದರೆ ಪ್ರಾಡಕ್ಟಿಗೆ ಒಂದು ಬೇರೆ ಬೇರೆ ಫೀಚರ್ಸು ಕೂಡ ಇರುತ್ತೆ ಸಚ್ ಆಸ್ ಬ್ರ್ಯಾಂಡು, ಪ್ಯಾಕೇಜಿಂಗು, ಲೇಬಲಿಂಗು, ವಾರಂಟಿ, ಗ್ಯಾರಂಟಿ, ಆಫ್ಟರ್ ಸೇಲ್ ಸರ್ವೀಸಸ್ಸು, ಇದೆಲ್ಲದೂ ಕೂಡ ಪ್ರಾಡಕ್ಟಲ್ಲಿ ಇರುತ್ತೆ. ಪ್ರಾಡಕ್ಟ್ ಇನ್ಕ್ಲೂಡ್ಸ್ ಅದರ್ ಫೀಚರ್ಸ್ ಆಲ್ಸೋ. ನೆಕ್ಸ್ಟ್ ಒನ್ ಈಸ್ ಎಕ್ಸ್ಚೇಂಜ್ ವ್ಯಾಲ್ಯೂ. ಪ್ರಾಡಕ್ಟ್ ಈಸ್ ಎಕ್ಸ್ಚೇಂಜ್ಡ್ ಫಾರ್ ಮನಿ. ಅಂದರೆ ಇಲ್ಲಿ ಮನಿ ಈಸ್ ಎ ಮೀಡಿಯಾ ಆಫ್ ಎಕ್ಸ್ಚೇಂಜ್ ಅಂತ. ಇಲ್ಲಿ ಪ್ರಾಡಕ್ಟ್ ಏನಕ್ಕೆ ಎಕ್ಸ್ಚೇಂಜ್ ಆಗುತ್ತೆ ಅಂದರೆ ಮನಿಗೆ ಎಕ್ಸ್ಚೇಂಜ್ ಆಗುತ್ತೆ. ಬಿಕಾಸ್ ಇಟ್ ಈಸ್ ಎ ಸೆಲ್ಲಿಂಗ್ ಆ್ಯಕ್ಟಿವಿಟಿ. ಅಂದರೆ ಪ್ರಾಡಕ್ಟ್ ಏನಾಗುತ್ತೆ ಇಲ್ಲಿ ಸೇಲ್ ಆಗೋದ್ರಿಂದ ಅದು ಇಟ್ ಈಸ್ ಎಕ್ಸ್ಚೇಂಜ್ಡ್ ಫಾರ್ ಮನಿ. ನೆಕ್ಸ್ಟು ಎಕ್ಸ್ಚೇಂಜ್ ವ್ಯಾಲ್ಯೂ. ಅಂದರೆ ಇಲ್ಲಿ ಎಕ್ಸ್ಚೇಂಜ್ ವ್ಯಾಲ್ಯೂ ಅಂದರೆ ಬೈಯರ್
ವಿಲ್ ಗೆಟ್ ದ ಪ್ರಾಡಕ್ಟ್ ಆ್ಯಂಡ್ ದ ಸೆಲ್ಲರ್ ವಿಲ್ ಗೆಟ್ ದ ಮನಿ. ಅಲ್ಲಿ ಏನಾಗುತ್ತೆ, ಮ್ಯೂಚುವಲ್ ಕನ್ಸಿಡ್ರೇಷನ್ನು ಬೇಕಾಗುತ್ತೆ. ಇನ್ ಎ ಸೇಲ್ ದೇರ್ ಶುಡ್ ಬಿ ಎ ಮ್ಯೂಚುವಲ್ ಕನ್ಸಿಡ್ರೇಷನ್. ಅಲ್ಲಿ ಎಕ್ಸ್ಚೇಂಜ್ ವ್ಯಾಲ್ಯೂ ಯಾವುದಿರುತ್ತೆ, ಮನಿ ಇರುತ್ತೆ. ದ ಬೈಯರ್ ಗೆಟ್ ಪ್ರಾಡಕ್ಟ್ ಆ್ಯಂಡ್ ದ ಸೆಲ್ಲರ್ ಗೆಟ್ ದ ಮನಿ. It is exchange value. Next, customer satisfaction. The product satisfies the needs and wants of the customers. Therefore, the organization produces the goods and services on the according to the preferences, tastes and preferences of the customers. Next, importance of product. First one is center point of all marketing activities. As I told earlier, it is regarded as, the product is regarded as a center point of all activities. ಯಾವುದೇ ಒಂದು ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ ಆಗಿರಲಿ ಅಥವಾ ಯಾವುದೇ ಒಂದು ಆರ್ಗನೈಸೇಷನಲ್ ಫಂಕ್ಷನ್ ಆಗಿರಲಿ, ಇಟ್ ಈಸ್ ಮೇಯ್ನ್ಲಿ ಕಾನ್ಸಂಟ್ರೇಟ್ಸ್ ಆನ್ ಪ್ರಾಡಕ್ಟ್ ಮೇಲೆ ಅದು ಕಾನ್ಸಂಟ್ರೇಟನ್ನು ಮಾಡುತ್ತೆ. ಯಾಕಂದರೆ ಯಾವ ಪ್ರಾಡಕ್ಟನ್ನು ಪ್ರೊಡಕ್ಷನ್ ಮಾಡಬೇಕು, ಎಷ್ಟು ಪ್ರಾಡಕ್ಟನ್ನು ಪ್ರೊಡಕ್ಷನ್ ಮಾಡಬೇಕು, ಯಾವ ಡಿಸೈನ್ಸ್ ಇರಬೇಕು, ನೇಚರ್ ಇರಬೇಕು, ಈ ಥರ ಎಲ್ಲದನ್ನು ಕೂಡ ಅಲ್ಲಿ ಡಿಸೈಡ್ ಆಗುತ್ತೆ. ದೇರ್ಫೋರ್ ಪ್ರಾಡಕ್ಟ್ is a center point of all marketing activities. Then starting point of planning. In any organization, planning is first and foremost important function of the organization. ಇಲ್ಲಿ ನಾವು ಪ್ಲ್ಯಾನನ್ನು ಮಾಡ್ತೀವಿ, ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಹೂ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಅಂತ. ಇಲ್ಲಿ ಯಾವ ಪ್ರಾಡಕ್ಷನನ್ನು ಎಷ್ಟು ಪ್ರೊಡಕ್ಷನನ್ನು ಮಾಡಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ದೇರ್ಫೋರ್ ಇಲ್ಲಿ ಯಾವುದನ್ನು ಪ್ರೊಡಕ್ಷನ್ ಮಾಡಬೇಕು ಅನ್ನೋದು, ದಟ್ ಈಸ್ ಪ್ರಾಡಕ್ಟನ್ನು ಪ್ರೊಡಕ್ಷನ್ ಮಾಡಬೇಕು ಅನ್ನೋದನ್ನು ಎಲ್ಲಿ ಡಿಸೈಡ್ ಆಗುತ್ತೆ. ಪ್ಲ್ಯಾನಿಂಗ್ ಯಾವುದ್ರ ಮೇಲೆ ಬೇಸ್ ಆಗಿರುತ್ತೆ ಅಂದರೆ ಪ್ರಾಡಕ್ಟ್ ಮೇಲೆ ಬೇಸ್ ಆಗಿರುತ್ತೆ. ದೇರ್ಫೋರ್ ಇಟ್ ಈಸ್ ರಿಗಾರ್ಡೆಡ್ ಆಸ್ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಪ್ಲ್ಯಾನಿಂಗ್ ಅಂತ. ಪ್ಲ್ಯಾನಿಂಗ್ ಯಾವುದ್ರ ಮೇಲೆ ಮಾಡ್ತಾರೆ ಅಂದರೆ ಇಟ್ ಈಸ್ ಬೇಸ್ಡ್ ಆನ್ ದ ಪ್ರಾಡಕ್ಟ್. ನೆಕ್ಸ್ಟು ಪ್ರಾಡಕ್ಟ್ ಈಸ್ ಆ್ಯನ್ ಎಂಡ್ ಅಂತ. ಪ್ರಾಡಕ್ಟು ಬಿಗಿನಿಂಗು ಹೌದು, ಎಂಡ್ ಹೌದು, ಸೆಂಟರ್ ಪಾಯಿಂಟು ಕೂಡ ಆಗುತ್ತೆ. ಯಾಕಂದರೆ ಪ್ರಾಡಕ್ಟ್ ಈಸ್ ಎಂಡ್, ದಟ್ ಮೀನ್ಸ್ ಆಲ್ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ ಆರ್ ಕಂಡಕ್ಟೆಡ್ ಫಾರ್ ದ ಪರ್ಪಸ್ ಆಫ್ ಟು ಪ್ರೊಡ್ಯೂಸ್ ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಎಲ್ಲ ಪ್ರಾಡಕ್ಟನ್ನು ಪ್ರೊಡಕ್ಷನ್ ಮಾಡೋದು ಯಾವ ಉದ್ದೇಶದಿಂದ, ಟು ಪ್ರೊಡ್ಯೂಸ್ ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್. ದೇರ್ಫೋರ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಎಂಡ್ ಅಂತೇಳಿ ಕರಿತೀವಿ, ಅದನ್ನು ಎಂಡ್ ಅಂತೇಳಿ ಕರಿತೀವಿ. ಬಿಕಾಸ್ ಇಟ್ಸ್ ಆಫ್ಟರ್ ಬಿಕಮಿಂಗ್ ಎ ಪ್ರಾಡಕ್ಟ್, ಇಟ್ ಸ್ಯಾಟಿಸ್ಫೈಸ್ ದ ನೀಡ್ಸ್ ಆ್ಯಂಡ್ ವಾಂಟ್ಸ್ ಆಫ್ ದ ಕಸ್ಟಮರು. ಅಲ್ಟಿಮೇಟಾಗಿ ಅದು ಏನು ಫೀಚರ್ ಇರುತ್ತೆ ಅಂದರೆ ಒಂದು ಪ್ರಾಡಕ್ಟಿಗೆ, ಅದು ಕಸ್ಟಮರ್ ನೀಡ್ಸನ್ನು ಮತ್ತು ವಾಂಟ್ಸನ್ನು ಸ್ಯಾಟಿಸ್ಫೈ ಮಾಡುತ್ತೆ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಈಸ್ ಪ್ರಾಡಕ್ಟ್ ಈಸ್ ಇಂಡಿಸ್ಪೆನ್ಸಬಲ್, ಅಂದರೆ ಇದು ಇಂಪಾರ್ಟೆಂಟು. ಅದರ್ ಆಲ್ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ ಆರ್ ವೇಸ್ಟ್ ಇಫ್ ದ ಪ್ರಾಡಕ್ಟ್ ಈಸ್ ನಾಟ್ ಇನ್ ಎಕ್ಸಿಸ್ಟೆನ್ಸು. ಎಲ್ಲ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸು ಅಥವಾ ಯಾವುದೇ ಒಂದು ಆರ್ಗನೈಸೇಷನಲ್ ಫಂಕ್ಷನ್ ಈಸ್ ಮೇಯ್ನ್ಲಿ ಡಿಪೆಂಡ್ ಅಪಾನ್ ದ ಪ್ರಾಡಕ್ಟ್. ಇಟ್ ಮೇ ಬಿ ಟ್ಯಾಂಜಬಲ್ ಆರ್ ಇಂಟ್ಯಾಂಜಬಲ್. ದೇರ್ ಫಾರ್ ಇಟ್ ಈಸ್ ಇಂಡಿಸ್ಪೆನ್ಸಬಲ್ ಆ್ಯಂಡ್ ಇಟ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಮಾರ್ಕೆಟಿಂಗ್ ಆ್ಯಕ್ಟಿವಿಟಿ. ಅಂದರೆ ಎಲ್ಲ ಆ್ಯಕ್ಟಿವಿಟೀಸು ಕೂಡ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಮಾರ್ಕೆಟಿಂಗ್ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದೆನ್ ವಿ ವಿಲ್ ಡಿಸ್ಕಸ್ ಅಬೌಟ್ ಎಲಿಮೆಂಟ್ಸ್ ಆಫ್ ಪ್ರಾಡಕ್ಟ್ ಡಿಸಿಷನ್. ಈಗ ಒಂದು ಪ್ರಾಡಕ್ಟನ್ನು ಪ್ರೊಡಕ್ಷನ್ ಮಾಡಬೇಕು ಅಂದರೆ, ಅದನ್ನು ಒಂದು ರೆಡಿ ಪ್ರಾಡಕ್ಟನ್ನು ರಾ ಮೆಟೀರಿಯಲಿಂದ ಫಿನಿಶ್ಡ್ ಪ್ರಾಡಕ್ಟ್ ಆಗಬೇಕಂದ್ರೆ ವಿ ಹ್ಯಾವ್ ಟು follow certain elements also. We will discuss some elements of product decision. ಒಂದು organization has to take better decision in a product management or product process. First one is production process. ಇಲ್ಲಿ ಫಸ್ಟು ದ ಆರ್ಗನೈಸೇಷನ್ ಟು ಬಿಕಮ್ ಎ ಟು ಮ್ಯಾನುಫ್ಯಾಕ್ಚರ್ ಎ ಪ್ರಾಡಕ್ಟ್. ಒಂದು ಪ್ರಾಡಕ್ಟು ಮ್ಯಾನುಫ್ಯಾಕ್ಚರ್ ಆಗಬೇಕಂದ್ರೆ ಇಟ್ ಹ್ಯಾಸ್ ಟು ಗೋ ಥ್ರೂ ನಂಬರ್ ಆಫ್ ಪ್ರೋಸೆಸ್ಸು. ಅದಕ್ಕೆ ಕೆಲವೊಂದು ಹಂತಗಳನ್ನು ಅದು ಪೂರೈಸಬೇಕಾಗುತ್ತೆ. ಅಂದರೆ ಏನೇನದು ಅಂದರೆ ಇಲ್ಲಿ ಒಂದು ಪ್ರಾಡಕ್ಟು ರಾ ಮೆಟೀರಿಯಲಿಂದ ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಬೇಕಂದ್ರೆ ಇಟ್ ಹ್ಯಾಸ್ ಟು ಗೋ ಥ್ರೂ ನಂಬರ್ ಆಫ್ ಪ್ರೊಡಕ್ಷನ್ ಪ್ರೋಸೆಸ್. ಫಸ್ಟ್ ಎಲಿಮೆಂಟ್. ನೆಕ್ಸ್ಟ್ ಒನ್ ಈಸ್ ಸ್ಪೆಸಿಫಿಕೇಷನ್. ಇಲ್ಲಿ ಪ್ರಾಡಕ್ಟಿಗೆ ಒಂದು ಸ್ಪೆಸಿಫಿಕೇಷನ್ ಅಂತ ಇರುತ್ತೆ. ದಟ್ ಮೀನ್ಸ್ ಅಲ್ಲಿ ಇದೇ ಥರ ಇರಬೇಕು ಪ್ರಾಡಕ್ಟು, ಈ ಥರನೇ ಇರಬೇಕು, ಡಿಸೈನ್ ಇರಬೇಕು, ನೇಚರ್ ಈ ಥರ ಇರಬೇಕು, ಆ ಥರ ಎಲ್ಲ ಏನಾಗಿರುತ್ತೆ ಪ್ರಾಡಕ್ಟಿಗೆ ಸ್ಪೆಸಿಫಿಕೇಷನ್ನು ಇರುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ದೆನ್ ಕಲ್ಚರ್. ಪ್ರಾಡಕ್ಟ್ ಕಲ್ಚರ್ಸ್ ಆರ್ ಪ್ಯಾಕಿಂಗು, ಲೇಬಲಿಂಗು, ಫಿಸಿಕಲ್ ಕ್ಯಾರೆಕ್ಟರ್ಸು. ಅಂದರೆ ಅದಕ್ಕೆ ಮತ್ತೆ ಬೇರೆ ಬೇರೆ ಫಿಸಿಕಲ್ ಕ್ಯಾರೆಕ್ಟರ್ಸು ಇರುತ್ತೆ. ಡಿಸೈನ್ಸು, ಕಲರ್ಸು, ಹೀಗೆ ಬೇರೆ ಬೇರೆ ಫಿಸಿಕಲ್
ಬೇರೆ ಬೇರೆ ಕ್ಯಾರೆಕ್ಟರ್ಸು ಅಥವಾ ಫೀಚರ್ಸು ಇರುತ್ತೆ. ನೆಕ್ಸ್ಟು ಫಿಸಿಕಲ್ ಪ್ರಾಡಕ್ಟ್ ಅಂದರೆ ಫಿಸಿಕಲ್ ಕ್ಯಾರೆಕ್ಟರ್ಸ್ ಅಂದರೆ ಅಲ್ಲೇನು ಬರುತ್ತೆ, ರೇಂಜು, ಶೇಪು, ಸೈಜು, ಕಲರು, ಕ್ವಾಲಿಟಿ, ಕ್ವಾಂಟಿಟಿ, ಇದೆಲ್ಲ ಕೂಡ ಏನಾಗುತ್ತೆ ಸೆಲ್ಫ್ ಇಮೇಜು, ಲೇಬಲಿಂಗು, ಪ್ಯಾಕೇಜಿಂಗು ಇವೆಲ್ಲ ಏನಾಗುತ್ತೆ ಫಿಸಿಕಲ್ ಪ್ರಾಡಕ್ಟಿಗೆ ಅದು ಅಪ್ಲೈ ಆಗುತ್ತೆ. ದೀಸ್ ಎಲಿಮೆಂಟ್ಸ್ ಆರ್ ಅಪ್ಲೈ ಟು ಇನ್ ಫಿಸಿಕಲ್ ಪ್ರಾಡಕ್ಟ್. ನೆಕ್ಸ್ಟು ಪ್ಯಾಕೇಜಿಂಗ್ ಪ್ಲೇಸ್ ಎನ್ ಇಂಪಾರ್ಟೆಂಟ್ ರೋಲ್ ಬಿಕಾಸ್ ಇಟ್ ಪ್ರೊಟೆಕ್ಟ್ಸ್ ದ ಪ್ರಾಡಕ್ಟ್ ಫ್ರಮ್ ಡ್ಯಾಮೇಜ್. ಒಂದು ಪ್ರಾಡಕ್ಟು ಸೇಫಾಗಿರಬೇಕಂದ್ರೆ ಅಲ್ಲಿ ಏನು ಬೇಕಾಗುತ್ತೆ, ಪ್ಯಾಕೇಜಿಂಗು ಬೇಕಾಗುತ್ತೆ. ಬಿಕಾಸ್ ಇಟ್ ಹ್ಯಾಸ್ ಟು ಒಂದು ಫಿನಿಶ್ಡ್ ಪ್ರಾಡಕ್ಟು ಮ್ಯಾನುಫ್ಯಾಕ್ಚರಿಂಗ್ ಪ್ಲೇಸಿಂದ ಅದು ಮಾರ್ಕೆಟ್ ತಲುಪಬೇಕಾದ್ರೆ ಅದು ಸೇಫಾಗಿರಬೇಕು. ದೇರ್ ಫಾರ್ ಪ್ಯಾಕೇಜಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ಲೇಬಲಿಂಗ್, ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ಕಂಟೆಂಟ್ಸ್ ಆಫ್ ದ ಪ್ರಾಡಕ್ಟ್. ಒಂದು ಪ್ರಾಡಕ್ಟಲ್ಲಿ ಏನೇನು ಕಂಟೆಂಟ್ಸ್ ಇದೆ, ಪ್ರೈಸ್ ಏನಿದೆ, ಕ್ವಾಂಟಿಟಿ ಎಷ್ಟಿದೆ, ಇದನ್ನೆಲ್ಲ ಏನು ಮಾಡುತ್ತೆ, ಯಾವುದು ಪ್ರೊವೈಡ್ ಮಾಡುತ್ತೆ, ಲೇಬಲಿಂಗು ಪ್ರೊವೈಡ್ ಮಾಡುತ್ತೆ. ದೇರ್ ಫೋರ್ ಲೇಬಲಿಂಗ್ ಈಸ್ ಆಲ್ಸೋ ಆ್ಯನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸು. ವಿತ್ ದಿಸ್ ಐ ಕನ್ಕ್ಲೂಡ್ ದಿಸ್ ಸೆಷನ್. ಥ್ಯಾಂಕ್ ಯು.